ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಪ್ರೇಮ ಕಾವ್ಯ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಈ ಕಡೆ ಕಲ್ಯಾಣಿ ಪ್ರೇಮ ಮತ್ತು ಕಾವ್ಯನ ನೋಡಿಬಿಟ್ಟು ನೀವಿಬ್ಬರು ಕೂಡ ಬಂದುಬಿಟ್ಟು ನಿಮ್ಮ ಗಂಡನ ಪಕ್ಕದಲ್ಲಿ ಕೂತ್ಕೊಂಡು ಪ್ರಸಾದನ ತಿನ್ನಿ ಅಂತ ಹೇಳ್ತಾಳೆ. ಆವಾಗ ರಾಮು ದೊಡ್ಡಮ್ಮ ಏನು ಬೇಡ, ಮೊದಲು ಅವರು ಎಲ್ಲರಿಗೂ ಪ್ರಸಾದನ ನೀಡಲಿ ಅಂತ ಹೇಳಿದಾಗ ಸರಿ ಆಯಿತು, ಎಲ್ಲರಿಗೂ ಪ್ರಸಾದನ ಹಾಕ್ಬಿಟ್ಟು ಆಮೇಲೆ ಬಂದು ಕೂತ್ಕೊಳ್ಳಿ ಅಂತ ಕಲ್ಯಾಣಿ ಹೇಳ್ತಾಳೆ. ಬಾರೆ ಕಾವ್ಯ ಅಂತ ಹೇಳಿದ ತಕ್ಷಣ ನಾನು ಬರೋದಿಲ್ಲ ಅಂತ ಹೇಳ್ತಾಳೆ. ಕಾವ್ಯ ಆ ರೀತಿ ಎಲ್ಲ ಮಾಡಬಾರ್ದು, ಬಾ ಬೇಗ ಪ್ರಸಾದನ ನೀಡೋಣ ಅಂತ ಹೇಳ್ಬಿಟ್ಟು ಪ್ರೇಮ ಮತ್ತೆ ಕಾವ್ಯ ಇಬ್ರು ಕೂಡ ಇಲ್ಲಿ ಎಲ್ಲರಿಗೂ ಕೂಡ ಪ್ರಸಾದನ ನೀಡ್ತಾ ಬರ್ತಾ ಇರ್ತಾರೆ. ಅವಾಗ ಕಿಟ್ಟಿ ಕೂಡ ಕೋಪ ಮಾಡ್ಕೊಂಡು ಏನಕ್ಕ ನೀನು ಆರಾಮಾಗಿ ತಿಂತಾ ಕೂರ್ತಿದ್ಯಾ, ಅಲ್ಲ ನಿನ್ನೇನೋ ಮಾಡ್ತೀನಿ ಅಂತ ಹೇಳಿದ್ದೆ ತಾನೇ, ಇನ್ನು ಯಾವಾಗ ಶುರುವಾಗುತ್ತೆ ಅಂತ ಹೇಳಿದಾಗ ಸ್ವಲ್ಪ ಹೊತ್ತು ಕಾಯೋ, ಟೈಮ್ ಬಂದಾಗ ಆ ಜಗಳ ತಾನಾಗೆ ಶುರುವಾಗುತ್ತೆ ಅಂತ ಹೇಳ್ತಾಳೆ. ಇನ್ನು ಕಾವ್ಯ ಕೂಡ ಇಲ್ಲಿ ಕೋಪ ಮಾಡಿಕೊಂಡು ಮಹಾದೇವಗೆ ಊಟ ನೀಡಿದ ತಕ್ಷಣ ಮಹಾದೇವ ಅಂತೂ ಒಳಗೆ ಬೈಕೊಳ್ತಾ ಇರ್ತಾನೆ. ಎಲ್ಲರಿಗೂ ಊಟ ಎಲ್ಲ ಆದಮೇಲೆ ಬನ್ನಿ ಕಾವ್ಯ ಮತ್ತು ಪ್ರೇಮ ನೀವು ಕೂಡ ಕುತ್ಕೊಳ್ಳಿ ಅಂತ ಹೇಳ್ತಾರೆ. ಇನ್ನೇನು ಎಲ್ಲರೂ ಕೂಡ ಖುಷಿಯಾಗಿ ಪ್ರಸಾದನ ತಿಂತಾ ಇರಬೇಕು. ಅದೇ ಟೈಮ್ಗೆ ಅಲ್ಲಿಗೆ ಗರುಡ ಮತ್ತು ಮಲ್ಲಿ ಇಬ್ಬರು ಕೂಡ ಬಂದ್ಬಿಡ್ತಾರೆ. ಅವ್ರನ್ನ ನೋಡ್ಬಿಟ್ಟು ಮಹಾದೇವಗಂತೂ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಎಲ್ಲರೂ ಕೂಡ ಇಲ್ಲಿಗೆ ಬಂದ್ಬಿಟ್ಟು ಕುಲದೇವರ ಪೂಜೆನ ಮಾಡಿಸಿ ಪ್ರಸಾದನ ಮಾಡಿಕೊಂಡು ತಿಂತಾ ಇದ್ದೀರಾ, ತಿನ್ನಿ ಪಾಪ ಊರಲ್ಲೆಲ್ಲ ನಿಮಗೆ ಮರ್ಯಾದೆ ಅಂತೂ ಸ್ವಲ್ಪನೂ ಇಲ್ಲ, ಆಗಿರೋ ಅವಮಾನಕ್ಕೆ ಇಲ್ಲಾದರೂ ಕುತ್ಕೊಂಡು ನೆಮ್ಮದಿಯಾಗಿ ತಿನ್ನಬೇಕು ಅಲ್ವಾ ಅಂತ ಮಲ್ಲಿ ಹೇಳಿದ ತಕ್ಷಣ ಈ ಕಡೆ ಮಹಾದೇವಗಂತೂ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಆವಾಗ ಕಲ್ಯಾಣಿ ಮಹಾದೇವ ನಿನ್ನ ಪಾಡಿಗೆ ನೀನು ಸುಮ್ಮನೆ ಊಟ ಮಾಡು, ಯಾರ ಮಾತನ್ನು ಕೇಳಬೇಡ, ಅವರು ನಿನಗೆ ಕೋಪ ಬರಲಿ ಅಂತಲೇ ಆ ರೀತಿ ಮಾತಾಡ್ತಾರೆ, ನೀನು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾರೆ. ಆದ್ರೂ ಕೂಡ ಇಲ್ಲಿ ಮಹಾದೇವ ಕಂಟ್ರೋಲ್ ಮಾಡಿಕೊಂಡು ಸುಮ್ಮನೆ ಊಟ ಮಾಡ್ತಾ ಇರ್ತಾನೆ. ಬಟ್ ಮಹೇಶ್ವರಿ ಮತ್ತು ಕಿಟ್ಟಿಗೆ ಮಾತ್ರ ಸಖತ್ತಾಗಿ ಖುಷಿ ಆಗ್ತಾ ಇರುತ್ತೆ. ಏನು ಮಹಾದೇವ, ನೀನು ಮದುವೆ ಆಗಿ ನಿನ್ನ ಪಕ್ಕದಲ್ಲಿ ಕೂರ್ಬೇಕಾಗಿರೋ ಹುಡುಗಿ ಹೋಗಿ ನಿನ್ನ ತಮ್ಮನ ಪಕ್ಕದಲ್ಲಿ ಕೂತಿದ್ದಾಳೆ, ಇವಾಗ ನಿನಗೇನು ಅನಿಸ್ತಿಲ್ವಾ ಅಂತ ಕೇಳ್ತಾನೆ. ಅಲ್ಲ ಎಂಥ ವರ್ಷ ಇರಬೇಕು, ಹೆಂಡ್ತಿನೇ ಬಿಟ್ಕೊಟ್ಟಿದ್ಯಲ್ಲ, ನಿಜವಾಗ್ಲೂ ನೀನು ಭಾರಿ ದೊಡ್ಡ ಮನುಷ್ಯ ಕಣೋ, ಇಡೀ ಊರಲ್ಲೇ ನಿನ್ನಷ್ಟು ದಾನ ಯಾರಿಗೂ ಕೂಡ ಇಲ್ಲ ಅನಿಸುತ್ತೆ. ಅಲ್ಲ ಮದುವೆ ಆಗಬೇಕಾಗಿರೋ ಹುಡುಗಿನೇ ದಾನ ಮಾಡಿಕೊಟ್ಟಿದ್ಯಲ್ವಾ, ಎಷ್ಟು ದಾನಶೂರ ಕರ್ಣ ಇರಬೇಕು ಅಂದಿದ ತಕ್ಷಣ ಈ ಕಡೆ ರಾಮ್ ಮತ್ತು ಪ್ರೇಮಗಂತೂ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಅವಾಗ ಪ್ರೇಮ ಕೋಪ ಮಾಡಿಕೊಂಡು ನೋಡಿ ನಮ್ಮ ಮನೆ ಬಗ್ಗೆ ಮಾತಾಡುವಷ್ಟು ಅಧಿಕಾರ ನಿಮಗಿಲ್ಲ, ನಮ್ಮ ಮನೆ ಬಗ್ಗೆ ನೀವೇನು ಮಾತಾಡ್ಬಿಡಿ ಅಂತ ಹೇಳಿದಾಗ ಅಲ್ಲ ಪ್ರೇಮ, ನೀನೇನೋ ಈ ಮಹಾದೇವನ ಜೊತೆ ಮದುವೆ ಆಗಬೇಕು ಅಂತ ಒಪ್ಕೊಂಡೆ, ಆಮೇಲೆ ಆ ರಾಮು ನಿನ್ನನ್ನು ಕಿಡ್ನಾಪ್ ಮಾಡ್ಕೊಂಡು ಹೋದ, ಕೊನೆಗೂ ಕೂಡ ನೀನು ಆ ರಾಮ್ನೇ ಮದುವೆ ಆಗಿದೆಯಾ, ನಿಜವಾಗ್ಲೂ ಕೂಡ ನೀನು ಈ ಕಿಡ್ನಾಪರ್ ರಾಮ್ನ ಯಾವ ರೀತಿ ಮದುವೆ ಆದೆ ಅಂತಲೇ ಅರ್ಥ ಆಗ್ತಾ ಇಲ್ಲ. ಹೇಗಿದ್ರು ಡಾಕ್ಟ್ರು ಸಿಕ್ಕ ಅನ್ನೋ ಖುಷಿಯಲ್ಲಿ ಅವನೇ ಮದುವೆ ಆಗಿದೆಯಾ ಅಲ್ವಾ ಅಂತ ಹೇಳಿದ ತಕ್ಷಣ ಕಾವ್ಯ ಕೂಡ ಕೋಪ ಮಾಡಿಕೊಂಡು ನೋಡಿ ನಮ್ಮ ಅಕ್ಕನ ಬಗ್ಗೆ ಎಲ್ಲ ಆ ರೀತಿ ಮಾತಾಡಬೇಡಿ, ನಾವು ಸುಮ್ಮನೆ ಇದ್ರೂ ಕೂಡ ನೀವು ಬಂದು ಜಾಸ್ತಿ ಮಾತಾಡ್ತಾ ಇದ್ದೀರಾ, ಹೋಗಿ ಪೊಲೀಸ್ ಕಂಪ್ಲೇಂಟ್ನ ಕೊಡಬೇಕಾಗುತ್ತೆ, ಅನ್ನೆಸೆಸರಿಯಾಗಿ ನಮ್ಮನ್ನು ಪ್ರೊವೋಕ್ ಮಾಡ್ತಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದಾಗ ಅಬ್ಬಬ್ಬಾ ಅಣ್ಣ, ಅಕ್ಕ ತಂಗಿ ಇಬ್ಬರನ್ನು ನೋಡಿದರೆ ಏನು ಹೊಂದಾಣಿಕೆ, ಏನು ಕೋಪ, ನಮಗೇನೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಅಂತ ನನಗೆ ಯಾಕೋ ಭಯ ಆಗ್ತಾ ಇದೆ ಬಾವ, ನನ್ನ ಕೈಯಲ್ಲಿ ಆಗೋದಿಲ್ಲಪ್ಪ, ಭಯ ಅಂತ ಇಲ್ಲಿ ಗರುಡನ ಆ್ಯಕ್ಟಿಂಗ್ ಮಾಡ್ತಾ ಇರಬೇಕಾದ್ರೆ ಯಾಕ್ಲಾ ನಾನು ಕೊಟ್ಟಿರೋದು ಇನ್ನೂ ಸಾಲದಾಗಿಲ್ವಾ, ಮತ್ತೆ ತಿನ್ನಬೇಕು ಅಂತ ಇಲ್ಲಿಗೆ ಬಂದಿದೆಯಾ ಅಂತ ಮಹಾದೇವ ಹೇಳ್ತಾನೆ. ಲೇ ಮಹಾದೇವ, ನಮ್ಮ ಮೇಲೆ ಕೋಪ ಮಾಡ್ಕೊಂಡ್ರೆ ಏನೋ ಪ್ರಯೋಜನ, ಅಲ್ಲಿದ್ದಾನೆ ಅಲ್ವಾ ನಿನ್ನ ತಮ್ಮ, ನೀನು ಮದುವೆ ಆಗಬೇಕಾಗಿರೋ ಹುಡುಗಿನ ಕಿಡ್ನಾಪ್ ಮಾಡಿ ಮದುವೆ ಮಾಡ್ಕೊಂಡು ಬಂದಿರೋದು ನಿನ್ನ ತಮ್ಮ, ನಿನ್ನ ಪೌರುಷ ಏನಿದ್ರು ಕೂಡ ಅವನ ಮುಂದೆ ತೋರಿಸು. ಇವಾಗ ಊರಲ್ಲೆಲ್ಲ ಏನು ಮಾತಾಡ್ತಾ ಇದ್ದಾರೆ ಗೊತ್ತಾ, ಒಬ್ಬ ನೋಡಿದರೆ ರೌಡಿ ಮಹಾದೇವ, ಇನ್ನೊಬ್ಬ ನೋಡಿದರೆ ಕಿಡ್ನಾಪರ್ ರಾಮ್ ಅಂತ ಹೇಳ್ತಾ ಇದ್ದಾರೆ ಅಂದಾಗ ಪ್ರೇಮಗಂತೂ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಬರೀ ಕಿಡ್ನಾಪರ್ ರಾಮ್ ಅಲ್ಲ, ಕಿಲಾಡಿ ಕಿಡ್ನಾಪರ್ ಅಂತಲೂ ಕೂಡ ಹೆಸರು ತಗೊಂಡಿದ್ಯಾ, ಅಷ್ಟು ಸಖತ್ತಾಗಿ ಮದುವೆ ಇನ್ನೇನು ತಾಳಿ ಕಟ್ಟೋ ಸಮಯದಲ್ಲಿ ಕಿಡ್ನಾಪ್ ಮಾಡ್ಕೊಂಡಿದ್ಯಾ ಅಂದರೆ ಇನ್ನನ್ನು ಕೂಡ ಮೆಚ್ಚಲೇಬೇಕು ಬಿಡೋ ಅಂತ ಹೇಳ್ತಾರೆ. ಆವಾಗ ಗರುಡ ಬೇಕು ಅಂತಾನೆ ಮಹಾದೇವ ಹತ್ರ ಬಂದ್ಬಿಟ್ಟು ಒಂದೇ ಒಂದು ಸ್ವಲ್ಪ ಪಕ್ಕದಲ್ಲಿ ನೋಡು, ನಿನ್ನ ಪಕ್ಕದಲ್ಲಿ ಇರಬೇಕಾಗಿರೋ ಹುಡುಗಿ ಅಲ್ಲಿ ಕೂತಿದ್ದಾಳೆ, ನಿನಗೆ ಕೋಪನೇ ಬರ್ತಿಲ್ವಾ ಅಂತ ಕೇಳ್ತಾನೆ. ಆವಾಗ ಮಲ್ಲಿ ಅವನಿಗೆ ಯಾಕೋ ಕೋಪ ಬರುತ್ತೆ, ಒಂದು ಕೊಟ್ಟರೆ ಒಂದು ಫ್ರೀ ಅನ್ನೋ ಹಾಗೆ ಒಂದು ಹುಡುಗಿ ಜೊತೆಗೆ ಇನ್ನೊಂದು ಹುಡುಗಿ ಕೂಡ ಸಿಕ್ಕಿದ್ದಾಳೆ ಅಂದಮೇಲೆ ಅವನಿಗೆ ಯಾಕೆ ಕೋಪ ಬರುತ್ತೆ ಅಂದಿದ ತಕ್ಷಣ ಏನ್ಲ ಅಂದೆ ಅಂತ ಹೇಳ್ಬಿಟ್ಟು ಮಹಾದೇವ ಕಾಲಲ್ಲಿ ಒದ್ದೆ ಬಿಡ್ತಾನೆ. ಅದೇ ತಕ್ಷಣನೇ ಮಹಾದೇವ ಹೋಗ್ಬಿಟ್ಟು ಗರುಡಾಗೆ ಚೆನ್ನಾಗಿ ಹೊಡಿತಾ ಇರಬೇಕಾದ್ರೆ ಮನೆಯವರೆಲ್ಲರೂ ಕೂಡ ಬಂದು ಮಹಾದೇವನ ಬಿಡಿಸ್ಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತಾರೆ. ಆದರೆ ಮಹಾದೇವ ಅಂತೂ ಕಂಟ್ರೋಲ್ಗೆ ಸಿಗ್ತಾ ಇರೋದಿಲ್ಲ. ಕೊನೆಗೂ ರಾಮ್ ಮತ್ತು ಕಲ್ಯಾಣಿ ಎಲ್ಲರೂ ಕೂಡ ಸೇರಿಕೊಂಡು ರಾಮ್ನ ತಡಿತಾರೆ. ನೋಡಿದರೆ ರಾಮು ಕಲ್ಲು ತಗೊಂಡು ಬಂದು ಇನ್ನೇನು ಗರುಡ ಮೇಲೆ ಎತ್ತಾಕಬೇಕು. ಸದ್ಯ ರಾಮ್ ಕೂಡ ಬಂದ್ಬಿಟ್ಟು ಮಹಾದೇವನ ತಳ್ಳಿಬಿಡ್ತಾನೆ, ಕಲ್ಲು ಹೋಗಿ ಪಕ್ಕದಲ್ಲಿ ಬಿದ್ದುಬಿಡುತ್ತೆ. ಅದನ್ನು ನೋಡಿಬಿಟ್ಟು ಕಿಟ್ಟಿ ಕೋಪ ಮಾಡಿಕೊಂಡು ಅಕ್ಕ ಎಂಥ ಮಗುಗೆ ಜನ್ಮ ಕೊಟ್ಟಿದೆಯೇ,
ಪ್ರತಿ ಸಲನೂ ಕೂಡ ಈ ಮಹಾದೇವನ ಕಾಪಾಡೋದೇ ಆಗೋಯ್ತು. ನನಗಂತೂ ನೋಡಿ ನೋಡಿ ಸಾಕಾಗಿದೆ ಅಂತ ಹೇಳಿದಾಗ ಮಹೇಶ್ವರಿ ಕೂಡ ರಾಮ್ ಮೇಲೆ ಕೋಪ ಮಾಡ್ಕೊಂಡು ಬಿಡ್ತಾಳೆ. ಎಂಥ ಕೆಲಸ ಮಾಡ್ತಾ ಇದ್ದೆ ಮಹಾದೇವ, ಎಷ್ಟು ಸಲ ಹೇಳಿದ್ದೀನಿ ಕೋಪದ ಬುದ್ಧಿಯಲ್ಲಿ ಕೈ ಕೊಡಬೇಡ ಕಣೋ ಅಂತ. ಒಂದು ಚೂರು ಹೆಚ್ಚು ಕಮ್ಮಿ ಆಗಿದ್ರೂ ಕೂಡ ಇವತ್ತು ಎಂಥ ಅನಾಹುತ ಆಗಿರೋದು ಗೊತ್ತಾ ಅಂತ ಹೇಳಿದಾಗ, ಅಮ್ಮ ನಾನೇನು ಬೇಕಂತ ಮಾಡ್ತಾ ಇದ್ದೀನ, ಇವನು ನಮ್ಮ ಮನೆಯವ್ರ ಬಗ್ಗೆ ಎಷ್ಟೆಲ್ಲ ಕೆಟ್ಟದಾಗಿ ಮಾತಾಡ್ತಾ ಇದ್ದಾನೆ, ಇವನ ಮಾತ್ರ ಇವತ್ತು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿದಾಗ ಅವರು ಮಣ್ಣು ತಿಂತಾರೆ, ನೀನು ಕೂಡ ಮಣ್ಣು ತಿಂದ್ಬಿಡು, ಅವ್ರ ಸವಸ ನಮ್ಗೆ ಯಾಕೋ, ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ, ದೇವಸ್ಥಾನದಲ್ಲೂ ಕೂಡ ನೆಮ್ಮದಿ ಇಲ್ಲದೆ ಇರೋ ಹಾಗೆ ಮಾಡಿಬಿಟ್ಟೆ ಅಂತ ಹೇಳ್ಬಿಟ್ಟು ಕಲ್ಯಾಣಿ ಮಾದೇವಗೆ ಬೈತಾ ಇರಬೇಕಾದ್ರೆ, ನೋಡಿ ಊರ್ ಜನಗಳು ನಿಮ್ಮನ್ನ ಹೊಡೆಯೋದಕ್ಕಿಂತ ಮುಂಚೆ ಇಲ್ಲಿದ್ದ ಹೋಗಿ ಅಂತ ರಾಮ್ ಹೇಳ್ತಾನೆ. ಅವಾಗ ಮಲ್ಲಿ ಈ ಕಡೆ ಮಾದೇವ ಹತ್ರ ಬಂದ್ಬಿಟ್ಟು, ನಿನ್ನ ಮದುವೆನೋ ಆಯಿತು, ಆದರೆ ನಿನ್ನ ತಂಗಿ ಮದುವೆನ ಅದು ಹೇಗೆ ಮಾಡ್ತೀಯೋ ನಾನು ಕೂಡ ನೋಡ್ತೀನಿ ಅಂದಿದ ತಕ್ಷಣ ಕಾವ್ಯ ಮತ್ತು ಪ್ರೇಮ ಇಬ್ಬರಿಗೂ ಕೂಡ ಶಾಕ್ ಆಗಿಬಿಡುತ್ತೆ. ಈ ಕಡೆ ಕಾವ್ಯ ಕೂಡ ಮಾದೇವ ಜಗಳ ಮಾಡಿರೋ ರೀತಿನ ನೆನ್ಪು ಮಾಡಿಕೊಂಡು ನಿಂತಿರಬೇಕಾದ್ರೆ, ಯಾಕೆ ಕಾವ್ಯ ಏನಾಯಿತು, ಇನ್ನೂ ಜಗಳದ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ, ನಿನಗೆ ಮಾದೇವ ಅಂದರೆ ಇಷ್ಟ ಇಲ್ವಾ ಅಂತ ಕೇಳ್ತಾಳೆ. ಏನಕ್ಕ ಮಾತಾಡ್ತಾ ಇದೆಯಾ, ಅಂಥ ರೌಡಿನ ನಾನು ಇಷ್ಟಪಡ್ತೀನಿ ಅಂತ ಹೇಗೆ ಅಂದ್ಕೊಂಡೆ, ನನ್ನ ಆಸೆ ಕನಸು ಎಲ್ಲದನ್ನೂ ಕೂಡ ನುಚ್ಚು ನೂರು ಮಾಡ್ದ, ಇದಕ್ಕೆಲ್ಲ ಕಾರಣ ರಾಮ್. ಅವ್ರು ಬಂದು ನಿನ್ನನ್ನು ಕಿಡ್ನಾಪ್ ಮಾಡಿಲ್ಲ ಅಂದಿದ್ರೆ ಇವತ್ತು ನನ್ನ ಜೀವನ ಹಾಳಾಗ್ತಿರ್ಲಿಲ್ಲ, ಆದರೂ ಕೂಡ ಅವ್ರ ಜೊತೆ ಸಂಸಾರ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದಾಗ, ಅಯ್ಯೋ ಕಾವ್ಯ ಅದನ್ನೆಲ್ಲ ತಲೆ ಕೆಡಿಸ್ಕೋಬೇಡ ಕಣೆ, ಅದನ್ನೆಲ್ಲ ಬಿಟ್ಟಾಕಿ ಇನ್ನು ಮುಂದೆ ಹೇಗೆ ಸಂಸಾರ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡು ಅಂತ ಹೇಳಿದಾಗ, ಏನಕ್ಕ ಮಾತಾಡ್ತಾ ಇದೆಯಾ, ಸಂಸಾರ ಮಾಡೋದು ಅದು ಈ ಜನ್ಮದಲ್ಲಿ ಸಾಧ್ಯನೇ ಇಲ್ಲ, ಆ ಮಹಾದೇವನೇ ನನ್ನನ್ನು ಇಷ್ಟ ಇಲ್ಲ ಅಂತ ಹೇಳಬೇಕು, ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ, ಅವನು ಹೇಳಿದ ದಿವಸನೇ ನಾನು ಅವನ್ನ ಬಿಟ್ಟು ಹೋಗ್ತೀನಿ ಅಂದಿದ ತಕ್ಷಣ ಪ್ರೇಮಗಂತೂ ಫುಲ್ ಶಾಕ್ ಆಗಿಬಿಡುತ್ತೆ. ಏನಪ್ಪ ದೇವ್ರೆ ಇದೇನಾಗ್ತಾ ಇದೆ ಅಂತ ತುಂಬಾ ಗಾಬರಿ ಆಗಿಬಿಡ್ತಾಳೆ. ಇನ್ನು ರಾತ್ರಿ ಕೂಡ ಆದಾಗ ರಾಮ್ ಇಲ್ಲಿ ರೂಮ್ಗೆ ಬಂದಿರೋದಿಲ್ಲ. ಅಲ್ಲ ಇವನು ಪ್ರತಿ ರಾತ್ರಿ ಎಲ್ಲಿ ಮಲಗ್ತಾ ಇದ್ದಾನೆ, ಒಂದು ದಿನನೂ ಕೂಡ ರೂಮ್ಗೆ ಬರ್ತಾ ಇಲ್ಲ, ಎಲ್ಲಿ ಮಲಗಿದ್ದಾನೆ ಅಂತ ನೋಡಬೇಕು ಅಲ್ವಾ, ನೋಡೋ ತನಕನೂ ಕೂಡ ನನಗೆ ಸಮಾಧಾನ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಪ್ರೇಮ ಕೂಡ ಇಲ್ಲಿ ಮನೆನ ಹುಡ್ಕೊಂಡು ಟೆರೆಸ್ ಮೇಲೆ ಬರ್ತಾಳೆ. ನೋಡಿದರೆ ರಾಮು ಸೊಳ್ಳೆ ಕಾಟದಲ್ಲಿ ಮಲಗಿರ್ತಾನೆ. ಅಯ್ಯೋ ರಾಮ್, ನನ್ನಿಂದ ನಿನಗೆ ಎಷ್ಟೆಲ್ಲ ತೊಂದರೆ, ಯಾಕಪ್ಪ ದೇವ್ರೆ ಈ ರೀತಿ ಮಾಡ್ತೀಯ, ಪ್ರತಿ ಸಲನೂ ಕೂಡ ನಾನು ರಾಮ್ಗೆ ನಾನು ತೊಂದರೆ ಕೊಡೋ ಥರನೇ ಮಾಡ್ತೀಯ, ನೀನು ನನ್ನ ಚಿನ್ನ ಕಣೋ, ನೀನೇನು ತಪ್ಪು ಮಾಡಿಲ್ಲ, ನೀನು ಯಾವಾಗಲೂ ಖುಷಿಯಾಗಿರಬೇಕು ಚೆನ್ನಾಗಿರಬೇಕು ಅಂತ ಹೇಳ್ತಾಳೆ. ಹೇಗಾದರೂ ಮಾಡಿ ನಿನ್ನ ಒಳಗಡೆ ಮಲಗೋ ಥರ ಮಾಡಬೇಕು ಅಲ್ವಾ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾಳೆ. ನೋಡಿದರೆ ಅಲ್ಲೊಂದು ಟ್ಯಾಪ್ ಇರುತ್ತೆ, ಅದನ್ನು ಆನ್ ಮಾಡಿದರೆ ರಾಮ್ ಇಲ್ಲಿ ಮಲಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಂಡು ರಾಮ್ಗೆ ಗೊತ್ತಿಲ್ಲದೆ ಇರೋ ಹಾಗೆ ನಿಧಾನವಾಗಿ ನಡ್ಕೊಂಡು ಬಂದು ಟ್ಯಾಪ್ನ ಆನ್ ಮಾಡಿಬಿಡ್ತಾಳೆ. ಬಂದ್ಬಿಟ್ಟು ಹಿಂದ್ಗಡೆ ಬಚ್ಚಿಡ್ಕೊಂಡು ನೋಡ್ತಾ ಇರ್ತಾಳೆ. ನೋಡಿದರೆ ನೀರೆಲ್ಲ ತುಂಬಿಟ್ಟು ರಾಮ್ ಬಟ್ಟೆ ದಿಂಬು ಚಾಪಿ ಎಲ್ಲದೂ ಕೂಡ ಹಸಿಯಾಗ್ಬಿಡುತ್ತೆ. ಅಯ್ಯೋ ದೇವ್ರೆ ಏನಪ್ಪ ಇದು, ನಾನು ಮಲಗಿರ್ಬೇಕಾದ್ರೆ ಟ್ಯಾಪ್ ಆಫ್ ಆಗಿತ್ತಲ್ವಾ, ಸಡನ್ನಾಗಿ ಹೇಗೆ ಆನ್ ಆಯಿತು ಅಂತ ರಾಮ್ ಯೋಚನೆ ಮಾಡ್ತಾ ಇರ್ತಾನೆ. ನನ್ನ ಹಾಸಿಗೆ ದಿಂಬು ಎಲ್ಲ ಹೋಯ್ತು ಅಂತ ಬೈಕೊಳ್ತಾ ಇರಬೇಕಾದ್ರೆ ಪ್ರೇಮ ಅದನ್ನು ನೋಡಿ ನಗ್ತಾ ಇರ್ತಾಳೆ. ಇನ್ನು ನಾಳಿನ ಎಪಿಸೋಡಲ್ಲಿ ಕಾವ್ಯ ಇಂಟರ್ವ್ಯೂ ಕೊಟ್ಟಿರ್ತಾಳೆ ಅಲ್ವಾ, ಅಲ್ಲಿ ಸೆಲೆಕ್ಟ್ ಆಗಿರುತ್ತೆ, ಬೆಂಗಳೂರಲ್ಲಿ ಜಾಬ್ ಕೂಡ ಸಿಕ್ಕಿರುತ್ತೆ. ಸೊ ಪ್ರೇಮ ಮುಂದೆ ಬಂದು ಈ ಮಹಾದೇವನಿದ್ದ ದೂರ ಹೋಗಬೇಕು ಅಂದರೆ ನಾನು ಬೆಂಗಳೂರಿಗೆ ಹೋಗಿ ಜಾಬ್ ಮಾಡ್ತೀನಿ ಅಂತ ಹೇಳ್ತಾಳೆ. ಸೊ ಹಾಗಿದ್ರೆ ಕಾವ್ಯ ನಿಜವಾಗ್ಲೂ ಕೂಡ ಮಹಾದೇವನ ಬಿಟ್ಟೋಗ್ತಾಳ ಅಂತ ನೋಡಬೇಕು. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.